ನೆಲಮಂಗಲದಲ್ಲಿ ವಿವಾಹಿತ ಮಹಿಳೆಗೆ ಲವ್ ಸೆಕ್ಸ್ ಧೋಖಾ ಆಗಿದೆ. ಬಾಳ್ ಕೊಡೋದಾಗಿ ಹೇಳಿ ಮಹಿಳೆಗೆ ವಂಚನೆಯನ್ನ ಮಾಡಲಾಗಿದೆ. ಮಹಿಳೆಗೆ ವಂಚಿಸಿದಂತ ಆರೋಪಿ ಸಲ್ಮಾನ್ ಶೇಖ್ ಅನ್ನ ಸದ್ಯ ಅರೆಸ್ಟ್ ಮಾಡಲಾಗಿದೆ. ನೆಲಮಂಗಲದಲ್ಲಿ ನಡೆದಿರುವಂತಹ ಘಟನೆ ಇದು. ವಿವಾಹಿತ ಮಹಿಳೆಗೆ ಬಾಳು ಕೊಡೋದಾಗಿ ಹೇಳಿ ಮಹಿಳೆ ವಂಚನೆ ಮಾಡಿರುವಂತಹ ಆರೋಪ ಕೇಳಿಬರುತ್ತಾ ಇದೆ. ಸದ್ಯ ಪ್ರಕರಣದ ಆರೋಪಿ ಸಲ್ಮಾನ್ ಶೇಖ್ನನ್ನ ಅರೆಸ್ಟ್ ಮಾಡಿದ್ದಾರೆ. ಪತಿಯಿಂದ ದೂರ ಮಾಡಿ ಮಹಿಳೆಗೆ ವಂಚಿಸಿದಾನೆ ಈ ಆರೋಪಿ. ಮೊದಲ ಪತಿ ಜಹೀರುದ್ದೀನ ಬಿಟ್ಟು ಬಂದಿದ್ದಂತ ಮಹಿಳೆ, ಪತಿಯ ಕಾಟದ ಹಿನ್ನೆಲೆಯಲ್ಲಿ ಸಲ್ಮಾನ್ ಶೇಖ್ ಜೊತೆ ಬಂದಿದ್ದಂತ ಮಹಿಳೆ ಮೈಸೂರು, ಹೊಸೂರು, ಆಂಧ್ರದಲ್ಲಿ 25 ದಿನ ದೂರ ಆಗುತ್ತೆ. ಅದು ಮುಗಿಸಿದಂತ ಜೋಡಿಗೆ ಏನಾಗುತ್ತೆ ಅಂತಂದ್ರೆ ಇವರಿಬ್ಬರ ಮಧ್ಯೆ ದೊಡ್ಡ ಮಟ್ಟದ ಒಂದಿಷ್ಟು ಸಮಸ್ಯೆಗಳು ಬರುತ್ತೆ. ಈ ಮಧ್ಯೆ ಮಹಿಳೆ ಈಗ 3 ತಿಂಗಳ ಗರ್ಭಿಣಿಯಾಗಿರೋದು ಕೂಡ ಬೆಳಕಿಗೆ ಬಂದಿದೆ. ಗರ್ಭಿಣಿಯಾಗಿರುವಂತ ವಿಚಾರ ತಿಳಿದು ಸಲ್ಮಾನ್ ಶೇಖ್ ಎಸ್ಕೇಪ್ ಆಗಿದ್ದ. ಬಳಿಕ ಮಹಿಳೆ ನೆಲಮಂಗಲ ಗ್ರಾಮಾಂತರ ಠಾಣೆಗೆ ದೂರನ್ನ ಕೊಡ್ತಾರೆ. ಮಹಿಳೆಯ ದೂರಿನ ಮೇರೆಗೆ ಆರೋಪಿಯನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಬಾಳು ಕೊಡೋದಾಗಿ ನಂಬಿಸಿ, ಯಾಕಂದ್ರೆ ಮಹಿಳೆಗೆ ಈಗಾಗಲೇ ಮದುವೆ ಆಗಿತ್ತು. ವಿವಾಹಿತ ಮಹಿಳೆ, ಪತಿ ಕೂಡ ಹಿಂಸೆ ಕೊಡ್ತಿದ್ದ. ಅದಾದ್ಮೇಲೆ ಇಲ್ಲ ಅಂತ ಹೇಳಿ ಬಾಳ್ ಕೊಡ್ತೀನಿ ನಾನು ಅನ್ನೋದಾಗ ಕರ್ಸ್ಕೊಂತಾನೆ. ಅದಾದ್ಮೇಲೆ ಸುತ್ತಾಟ, ಓಡಾಟ ಎಲ್ಲ ಇರುತ್ತೆ. ಅದಾದ್ಮೇಲೆ ಮಹಿಳೆ ಗರ್ಭಿಣಿಯಾಗಿರೋದು ಕೂಡ ಬೆಳಕಿಗೆ ಬರುತ್ತೆ. ಯಾವಾಗ ಗರ್ಭಿಣಿ ಅನ್ನೋದು ವಿಚಾರ ಗೊತ್ತಾಗುತ್ತೆ, ನಾನು ಬಾಳ್ ಕೊಡ್ತೀನಿ, ನಾವು ಚೆನ್ನಾಗಿರೋಣ, ಹಂಗಿರೋಣ ಅಂತ ಹೇಳಿದಂತ ಈ ಆರೋಪಿ ಸಲ್ಮಾನ್ ಶೇಖ್ ಏನಿದಾರಲ್ಲ, ಅದಾದ್ಮೇಲೆ ಪರಾರಿ ಆಗ್ತಾನೆ. ಇದಾದ ಮೇಲೆ ಮಹಿಳೆ ನೆಲಮಂಗಲ ಗ್ರಾಮಾಂತರ ಠಾಣೆಗೆ ಬಂದು ದೂರು ಕೊಡ್ತಾರೆ. ಮಹಿಳೆಯ ದೂರಿನ ಮೇರೆಗೆ ಸದ್ಯ ಆರೋಪಿ ಸಲ್ಮಾನ್ ಶೇಖ್ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈ ಸಂಬಂಧ ಇನ್ನೂ ಕೂಡ ತನಿಖೆಗಳು ಸಾಗ್ತಾ ಇದೆ. ಒಟ್ಟಿನಲ್ಲಿ ಒಂದು ಲವ್ ಆಗುತ್ತೆ, ಅದಾದ್ಮೇಲೆ ಎಲ್ಲ ಆದ್ಮೇಲೆ ಬಾಳ್ ಕೊಡ್ತೀನಿ, ಜೊತೆಗಿರೋಣ ಅಂತ ಕನಸುಗಳನ್ನ ಕಟ್ಟಿ ಮಹಿಳೆಗೆ ಈ ರೀತಿಯಾಗಿ ವಂಚನೆ ಮಾಡಿದ್ದಾನೆ.